ಗಾಯ್ಸ್ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಂದರೆ ನಾನು ಮತ್ತು ರಯಾನ್ ರೈಡಿಗೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಲ್ಲ, ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ಈಗ ನಾನು ನನ್ನ ಸೈಕಲಲ್ಲಿ ಹೋಗ್ಲಿಕ್ಕಾಗಲ್ಲ, ಯಾಕಂದರೆ ನಾವು ಹಿಲ್ ಪ್ಲೇಸಸ್ಸಿಗೆ ಹೋಗ್ತಾಯಿದ್ದೀವಿ. ಫುಲ್ ಅಪ್ ಡೌನು. ಅದಕ್ಕೆ ನನ್ನ ಸೈಕಲನ್ನು ಇಲ್ಲೇ ರಯಾನಿದು ಮನೇಲಿ ಇಟ್ಟಿದ್ದೇನೆ. ನೋಡಿ ಅಲ್ಲಿದೆ ನನ್ನ ಸೈಕಲ್, ನೋಡಿ ಇಲ್ಲಿ ಇಟ್ಟಿದ್ದೇನೆ, ಲಾಕ್ ಎಲ್ಲ ಹಾಕಿ ಇಟ್ಟಿದೆ. ಈಗ ಹೋಗೋದು, ಈಗ ಫ್ರೆಂಡ್ ಮನೆಗೆ ಹೋಗಿ ಅವನ ಸೈಕಲ್ ತೊಗೊಂಡು ಹೋಗೋದು. ಬನ್ನಿ ಈಗ ಫ್ರೆಂಡ್ ಮನೆಗೆ ಹೋಗಿ ಸೈಕಲ್ ತೊಗೊಳ್ಳೋಣ. ಈಗ ಫ್ರೆಂಡಿದು ಫ್ಲ್ಯಾಟಿಗೆ ಹೋಗಿ ಸೈಕಲ್ ಅಂತೂ ಹೊರಗೆ ತಂದೆ. ಈಗ ಸೈಕಲ್ ತೋರಿಸ್ತೇನೆ ಬನ್ನಿ. ನೋಡಿ ಇಲ್ಲಿದೆ ನೋಡಿ, ಫ್ಲ್ಯಾಟಿಂದ ಹೊರಗಂತೂ ತಂದು ಈಗ ಇಲ್ಲಿ ರೋಡಲ್ಲಿ ಇಟ್ಟಿದ್ದೇನೆ, ಆರ್ಯ ಸಮಾಜ ರೋಡಲ್ಲಿ. ಈಗ ಹೋಗೋದೆ ಈಗ ಸೀದಾ. ಈಗ ಹೋಗ್ತಾ ಇದ್ದೀವಿ ಮುಂದೆ, ಈಗ ನೀರ್ಮಾರ್ಗ ರೋಡಲ್ಲಿದ್ದೀವಿ. ಈಗ ಹೋಗ್ತಾ ಇದ್ದೀವಿ, ಅಲ್ಲಿ ಮುಂದೆ ರಯಾನ್ ಹೋಗ್ತಾ ಇದ್ದಾನೆ. ಇಲ್ಲೇ ನೋಡಿ ಇದೇ ಸೀನರಿ. ಈಗ ಕೆಳಗೆ ಹೋಗಬೇಕು. ಈಗ ಕೆಳಗಡೆ ಹೋಗ್ತಾ ಅಪ್ ರೋಡಲ್ಲ, ಅದಕ್ಕೆ ಫುಲ್ ಸ್ಟ್ರಗಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಕೆಳಗೆ ಹೋದ್ಮೇಲೆ ತೋರಿಸ್ತೀನಿ. ಬೇಕಿಲ್ಲಿ ಸ್ಪೀಡಲ್ಲಿ ಹೋದವರಲ್ಲಿ ನೋಡಿ, ಫುಲ್ ಡೌನ್ ರೋಡ್ ಹೋಗ್ತಾ ಇದ್ದೀವಿ. ಡೌನಲ್ಲಿ ಇಲ್ಲಿ ನೋಡಿ, ಇಲ್ಲಿ ಮಡ್ ರೋಡ್ ಎಲ್ಲ ಸ್ಟಾರ್ಟ್ ಆಯಿತು ನೋಡಿ. ಡಗ್ 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 ರೋಡ್. ಒಬ್ಬ ಫುಲ್ ಅಡ್ವೆಂಚರಸ್, ಫುಲ್ ಆಫ್ ರೋಡ್. ಈಗ ನೋಡಿ ಹೋಗ್ತಾ ಇದ್ದೀನಿ ಫುಲ್ ಸ್ಪೀಡಲ್ಲಿ. ನಾವು ಕರೆಕ್ಟ್ ಲೊಕೇಶನಲ್ಲೇ ಬಂದ್ವಿ. ಫಸ್ಟ್ ಅಂದ್ಕೊಂಡ್ವಿ ನಾವು ರಾಂಗ್ ಲೊಕೇಶನಲ್ಲಿ ಬಂದ್ವಿ ಅಂತ, ಆದರೆ ಕರೆಕ್ಟಲ್ಲಿ ಬಂದ್ವಿ. ಇಲ್ಲಿಂದ ಅದು ರೋಡ್ ಸರಿ ಆಯಿತು. ಈಗ ಇದೆ ನಮಗೆ ಅಸಲಿ ಮಜಾ. ಏನಂದರೆ ನೋಡಿ, ಫುಲ್ ಅಪ್ ಕ್ಲೈಂಬಿಂಗ್. ಈಗ ಇಲ್ಲಿ ಅಪ್ಪಲ್ಲಿ ಬಂದ್ವಿ. ಈಗ ನೋಡಿ ಇಲ್ಲಿ ಇನ್ನೊಂದು ಆಫ್ ರೋಡ್ ಸ್ಟಾರ್ಟ್ ಆಯಿತು ನೋಡಿ. ಫುಲ್ ರೋಡೇ ಸರಿ ಇಲ್ಲ, ಆದರೆ ಕೂಡ ಹೋಗ್ತಾ ಇದ್ದೀವಿ. ನನ್ನ ಫಸ್ಟ್ ಗೇರಲ್ಲುಂಟು, ಅದಕ್ಕೆ ನಾನು ಸ್ಲೋ ಹೋಗ್ತಾ ಇದ್ದೀನಿ. ಅವನು ಯಾವ ಗೇರಲ್ಲಿದ್ದಾನೆ ಗೊತ್ತಿಲ್ಲ, ಹೋಗ್ತಾ ಇದ್ದಾನೆ ಅದಕ್ಕೆ ಫುಲ್ ಸ್ಪೀಡಲ್ಲಿ ಅವನು. ನಾನೀಗ ಹೋಗ್ತಾ ಇದ್ದೀನಿ ನೋಡಿ, ಸರಿ ಇಲ್ಲ, ಆದರೆ ಕೂಡ ಹಾಗೇನೆ ಹೋಗ್ತಾ ಇದ್ದೀವಿ ನೋಡಿ. ಈಗ ನಮ್ಮ ಜೊತೆ ಒಂದು ತಗಡ ಸ್ಕ್ಯಾಮ್ ಆಯಿತು. ಎಂಥ ಸ್ಕ್ಯಾಮ್ ಅಂದರೆ, ನಾವು ಬಂದದ್ದು ಫುಲ್ ರಾಂಗ್ ರೋಡ್. ಈ ರಯಾನ್ ಲೊಕೇಶನ್ ಎಲ್ಲ ಹಾಕ್ಕೊಂಡು ಬಂದರೆ ಕೂಡ ರಾಂಗ್ ರೋಡಲ್ಲಿ ಕರ್ಕೊಂಡು ಬಂದ, ಫುಲ್ಲು ರಾಂಗ್. ನಾವೀಗ ಫುಲ್ಲು ರಾಂಗ್ ಬಂದ್ವಿ. ನಾವು ಆ್ಯಕ್ಚುಲಿ ಶಾರ್ಟ್ ಕಟ್ ರೋಡಿಂದ ಹೋಗಬೇಕಿತ್ತು, ಆದರೆ ಕೂಡ ನಾವು ಫುಲ್ಲು ಲಾಂಗ್ ಕಟ್ ರೋಡಲ್ಲಿ ಅದು ಸಹ ರಾಂಗ್ ರೂಟಲ್ಲಿ ಬಂದುಬಿಟ್ವಿ. ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಈಗ ಹೋಗ್ತಾ ಇದ್ದಾರೆ ನೋಡಿ ಎಷ್ಟು ಸ್ಪೀಡಲ್ಲಿ. ಫೈನಲಿ ಈಗ ನಮಗೆ ರೋಡ್ ಸರಿ ಗೊತ್ತಿರಲಿಲ್ಲ, ಅದಕ್ಕೆ ಒಂದು ಆಂಟಿಯನ್ನು ಕೇಳಿದ್ವಿ. ಅದಕ್ಕೆ ಅವರು ಹೀಗೆ ಹೋಗಿ ಅಂತ ಹೇಳಿದರು. ಅದಕ್ಕೆ ನಾವೀಗ ಇಲ್ಲಿ ಬಂದಿದ್ವಿ. ಆಗ ನಿಮಗೆ ಕಾಣ್ಬೋದು, ನಾವು ಅಲ್ಲಿ ನಿಂತಿದ್ವಿ. ಅಲ್ಲಿ ನಿಂತ್ಕೊಂಡೆ ನಾನು ಸೀನರಿ ತೋರಿಸಿದ್ದೆ ನಿಮಗೆ. ಇವಾಗ ಇವನಿದಾನಲ್ಲ, ಇವನು ವಾಪಸ್ ಅದೇ ರೋಡಿಗೆ ಕರ್ಕೊಂಡು ಬಂದು ಈಗ ಈಚೆ ತಂದು ನಿಲ್ಲಿಸಿದ್ದಾನೆ. ಅಲ್ಲಿ ಕಾಣ್ತುಂಟಲ್ಲ ನಿಮಗೆ, ಅಲ್ಲಿ ಮರ ಎಲ್ಲ ಕಾಣ್ತುಂಟಲ್ಲ, ಅಲ್ಲಿ ನಾವು ನಿಂತ್ಕೊಂಡು ತೋರಿಸಿದೆ ನಿಮಗೆ. ಆದರೆ ಇವನೆಂತ ಮಾಡಿದ, ಪುನಃ ಈಚೆ ಸೈಡ್ ರೋಡಿಗೆ ಕರ್ಕೊಂಡು ಬಂದ. ಈಗ ನೋಡಿ ಇಲ್ಲಿ ಡೌನ್ ಉಂಟು, ನಿಮ್ಗೆ ತೋರಿಸ್ತೇನೆ ಇಲ್ಲಿ. ಈಗ ನಿಮಗೆ ಅಲ್ಲಿ ಅಪ್ ರೋಡ್ ಕಾಣ್ಬೋದು, ಅಲ್ಲಿ ಕಾಣಿಸ್ತುಂಟಲ್ಲ ಮಡ್ ರೋಡ್. ಈಗ ಅಲ್ಲಿ ತನಕ ಅಪ್ಪಲ್ಲಿ ಹೋಗ್ಬೇಕಂತೆ. ನಾನಂತರೂ ಇವತ್ತು ಫುಲ್ ಸುಸ್ತಾಗಿ ಎಲ್ಲೆಲ್ಲೋ ಕರ್ಕೊಂಡು ಬಂದ, ಮತ್ತು ಹುಚ್ಚರಾಗ ನಗಾಡ್ತಿದ್ದಾನೆ ಮಂಗ. ನಾನು ನಿಮಗೆ ಅಲ್ಲಿ ನಿಂತ್ಕೊಂಡಾಗ ತೋರಿಸಿದ್ನಲ್ಲ ರೋಡ್, ಈಗ ಅದೇ ರೋಡ್ ಹತ್ರ ಬಂದಿದ್ದೀವಿ ನೋಡಿ. ಇಲ್ಲಿ ಸಹ ಫುಲ್ ಆಫ್ ರೋಡಿಂಗ್, ಹೇಗಾದರೂ ಮಾಡಿ ಮೇಲೆ ಹೋಗ್ಬೇಕು. ಈಗ ಹಾಗೆ ಮುಂದೆ ಬಂದ್ವಿ, ಆದರೆ ಇಲ್ಲಿ ಇನ್ನೊಂದು ನೋಡಿ, ಈಗ ತೋರಿಸ್ತೇನೆ. ಪುನಃ ಅಪ್ ರೋಡ್ ಫುಲ್, ಇನ್ನೂ 1 ಕಿಲೋಮೀಟ್ರ್ ಫುಲ್ ಅಪ್ ರೋಡ್ ಅಂತೆ. ಅದು ಇವನು ಹೇಳಿದ, ನಿನ್ನ ಸೈಕಲಲ್ಲಿ ಬಂದಿದ್ರೆ ಮೌಂಟೇನ್ ಡ್ಯೂ ಅಂತೆ. ಈಗ ಸೈಕಲ್ ದುಡ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಗೇರಲ್ಲಿ ಹೋಗಿದ್ರು ಕೂಡ ಆಗ್ತಾ ಇಲ್ಲ. ಈ ರಯ ಕೂಡ ಹೋಗ್ತಾ ಇದ್ದಾನೆ, ಹೀರೋ ಇವನು ನೋಡಿ, ಎಷ್ಟು ಸ್ಟ್ಯಾಮಿನಾ ಉಂಟು ಈ ನಾನು ನೋಡಿ ಈಗ ಸೈಕಲ್ ದುಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ದುಡೋಕೆ ಕೂಡ ಕಷ್ಟ ಆಗ್ತಾ ಇದೆ, ಆದರೆ ಕೂಡ ಹಾಗೆ ದುಡ್ಕೊಂಡು ಹೋಗ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಗೇರಲ್ಲಿ ಹೋಗ್ತಾ ಇದ್ರೂ ಹತ್ತುತ್ತಾ ಇಲ್ಲ ಅಂದರೆ ನೀವು ಅಂದ್ಕೊಳ್ಳಿ ಎಷ್ಟು ಅಪ್ ರೋಡ್ ಇರ್ಬೋದು ಅಂತ. ಈಗ ಅಪ್ ರೋಡಲ್ಲಿ ಅಂತೂ ಹೋಗ್ತಾ ಇದ್ದೀವಿ ನೋಡಿ, ಫುಲ್ ಅಪ್ ರೋಡ್. ಆದರೆ ಕೂಡ ಹೇಗೋದ್ರೂ ಕಷ್ಟ. ಇನ್ನು ಸ್ವಲ್ಪ ಫುಲ್ ಸುಸ್ತಾಗಿ ಈಗ ನೋಡಿ ನಿಂತ್ಕೊಂಡಿದ್ದೀನಿ. ಇನ್ನೂ ಸಪ್ಪುಂಟು ಸ್ವಲ್ಪ. ಅದು ಮುಗ್ದ ಮೇಲೆ ಸೀದಾ ಕೇಂಬ್ರಿಡ್ಜ್ ರೋಡ್. ಅಷ್ಟು ಇಲ್ಲಿಂದ ಕರ್ಕೊಂಡು ಬಂದು
ಇಲ್ಲಿ ನಗಾಡ್ತಿದ್ದ ನೋಡಿ ಹೇಗೆ ಒಬ್ಬ ನಂಗಂತರೂ ಈಗ ಮೇಲೆ ಹೋಗಬೇಕು. ಈಗ ಮೇಲೆ ಹೋಗಿ ಪುನಃ ಕೇಂಬ್ರಿಡ್ಜ್ ರೋಡ್ ಅಲ್ಲಿಂದ ನೀರು ಮಾರ್ಗದಿಂದ ಇಳಿಬೇಕು. ಪುನಃ ವಾಪಸ್ ಹೋಗುವಾಗ ಕತೆ ಮುಗೀತು ನಮ್ಮದು. ಬೆಳಿಗ್ಗೆ ಏನು ತಿಂದು ಕೂಡ ಬರಲಿಲ್ಲ, ಹಾಗೆ ಸೀದಾ ಬಂದಿದ್ದೇವೆ. ಒಬ್ಬ ಇಷ್ಟು ಅಪ್ ಅಂತ ಗೊತ್ತಿದ್ದಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಹೇಳ್ದ ಏನಿಲ್ಲ ಅಪ್ ಡೌನ್ ಏನಿಲ್ಲ, ಸ್ಟ್ರೇಟ್ ರೋಡ್ ಅಂತ. ಅದಕ್ಕೆ ನಾನು ಕೂಡ ಬಂದೆ. ಈಗ ನಮ್ಮನ್ನು ಸಾಯಿಸ್ತಾ ಇದ್ದಾನೆ ಇಲ್ಲಿ ಬಂದು ನೋಡಿ. ಇಲ್ಲಿ ಇನ್ನೂ ಸಹ ಹೋಗ್ತಾ ಇದ್ದಾನೆ, ಆಗುವುದಿಲ್ಲ ಅವನಿಗೆ ಮಾತು. ಫೈನಲಿ ಈಗ ರೋಡ್ ಅಂತೂ ಮುಗೀಲಿಕ್ಕೆ ಬಂತು. ರಯಾನ್ ಅಂತೂ ಫುಲ್ ಖುಷಿಯಲ್ಲಿ ಹೋಗೇ ಬಿಟ್ಟ ಸ್ಪೀಡಲ್ಲಿ. ಫೈನಲಿ ಎಲ್ಲ ಅಪ್ ರೋಡೆಲ್ಲ ಮುಗಿಸ್ಕೊಂಡು ಈಗ ಬಂದ್ವಿ. ಈಗ ಮುಂದೆ ಅಂತೂ ಹೋಗ್ತಾ ಇದ್ದೀನಿ. ಈ ರಯಾನಿಂದನೇ ಇಷ್ಟೆಲ್ಲ ಅಪ್ ಡೌನ್ ಕ್ಲೈಮ್ ಮಾಡುವಾಗ ಆಯಿತು. ಆದರೆ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ, ಹಾಗೇ ಬಂದ್ವಿ. ಈಗ ನಾವು ನೀರು ಮಾರ್ಗದ ಕೆಳಗೆ ಅಂತೂ ಬಂದ್ವಿ. ಈಗ ಕೆಳಗೆ ಬಂತ ಇಲ್ಲ, ಈಗ ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಈ ಥರ ಕ್ರಾಸ್ ಫುಲ್ ಸ್ನೇಕ್ ಥರ ಇದೆ. ಮೊದಲೇ ಸಿಂಗಲ್ ರೋಡ್ ಆದರೂ ಕೂಡ ಹೋಗ್ತಾ ಇದ್ದೀವಿ ಈಗ ಅಪ್ ರೋಡಲ್ಲಿ. ಈಗ ನಾವು ರಯಾನಿದು ಫ್ಲ್ಯಾಟ್ ಹತ್ರ ಅಂತೂ ಬಂದ್ವಿ. ನೋಡಿ ನನ್ನ ಅಲ್ಲೇ ಇದೆ ನೋಡಿ. ಆ ಫ್ರೆಂಡಿದ ಸೈಕಲ್ ಅಂತೂ ಅವನ ಫ್ಲ್ಯಾಟಲ್ಲಿ ಹೋಗಿ ಇಟ್ಟು ಬಂದು ನಡ್ಕೊಂಡು ಬಂದೆ ರಯಾನಿದು ಮನೆಗೆ. ಈಗ ಸೈಕಲ್ ತೊಗೊಂಡು ಹೋಗೋದು. ಈಗ ಮನೆಗಂತೂ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ರಯಾನ್ ಎಷ್ಟೆಲ್ಲ ಕಷ್ಟ ಕೊಟ್ಬಿಟ್ಟ. ಈಗ ನೋಡಿ ಏನೇನೋ ನೋಡಿ ಆ್ಯಕ್ಟಿಂಗ್ ಮಾಡ್ತಿದ್ದಾನೆ. ನೋಡಿ ಎಷ್ಟೆಲ್ಲ ಕಷ್ಟ ಕೊಟ್ಟ, ಮೇಲೆ ಕೆಳಗೆ ಹೋಗಿ ಈಗ ಈ ತಂಬು ತೋರಿಸ್ತಿದ್ದಾನೆ ತಂಬು. ಫೈನಲಿ ಈಗ ಮನೆಗಂತೂ ಹೋಗ್ತಾ ಇದ್ದೀನಿ. ಸೈಕಲ್ ಅಂತೂ ಕೆಳಗಿಟ್ಟು ಈಗ ಫ್ಲ್ಯಾಟ್ ಹತ್ರ ಬಂದೆ. ಈಗ ಮನೆಗಂತೂ ಹೋಗ್ತಾ ಇದ್ದೀನಿ. ಫೈನಲಿ ಮನೆಗಂತೂ ಬಂದು ಫ್ರೆಶ್ ಅಪ್ ಆಗಿ ಈಗ ಕುತ್ಕೊಂಡಿದ್ದೀನಿ. ಎಂಥ ಅಪ್ ರೋಡ್ಸ್ ಅಂದರೆ ಅಲ್ಲಿ ಒಂಚೂರು ಡೌನ್ ರೋಡ್ ಅಂತೂ ಇರಲೇ ಇಲ್ಲ, ಎಲ್ಲ ಅಪ್ಪೆ. ಆದರೆ ಕೂಡ ಹಾಗೇ ಬಂದು ಸುಸ್ತಾಯಿತು. ಅದಕ್ಕೆ ಬಂದು ಈಗ ಸ್ನಾನ ಮಾಡಿ ಕೂತ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ಸೈಡಲ್ಲಿ ಕಾಣಿಸ್ಬೋದು. ಇವತ್ತು ನಾನು ಇಷ್ಟು ಕಿಲೋಮೀಟರ್ ಸೈಕಲಲ್ಲಿ ಹೋಗಿದ್ದೆ. ತುಂಬ ಚೆನ್ನಾಗಿತ್ತು, ಅಂದರೆ ಫನ್ನಿ ಇತ್ತು ತುಂಬ. ನಾನು ಮತ್ತು ರಯಾನ್ ಇಬ್ಬರೇ ಹೋದದಲ್ಲ, ಅದಕ್ಕೆ ಸ್ವಲ್ಪ ಹಾಗೇ ಮಾತಾಡ್ಕೊಂಡು ಹಾಗೇ ಹೋದದ್ದು ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.